ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಗೊತ್ತಾ, ಮುಂದಿನ 5 ದಿನಗಳು ಕನ್ಯಾ ರಾಶಿಯವರಿಗೆ ತುಂಬಾನೇ ಮಹತ್ವದ್ದು. ಜ್ಯೋತಿಷ್ಯದ ಪ್ರಕಾರ ಈ ಸಮಯದಲ್ಲಿ ಅವರ ಜೀವನದಲ್ಲಿ ದೊಡ್ಡ ಸಕಾರಾತ್ಮಕ ಬದಲಾವಣೆಗಳು ಆಗ್ಲಿವೆ ಅಂತ ಹೇಳಲಾಗ್ತಿದೆ. ಈ 5 ದಿನಗಳ ಭವಿಷ್ಯದ ಕೇಂದ್ರ ಬಿಂದು ಯಾವುದು ಗೊತ್ತಾ? ಇದೇ ಪ್ರಶ್ನೆ. ಕನ್ಯಾ ರಾಶಿಯವರ ಜೀವನದಲ್ಲಿ ಒಬ್ಬ ನಿಗೂಢ ಮಹಿಳೆ ಒಂದು ಮುಖ್ಯವಾದ ಪಾತ್ರ ವಹಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಯಾರು ಆಕೆ? ಬನ್ನಿ, ಈ ರಹಸ್ಯವನ್ನ ಒಟ್ಟಿಗೆ ಕಂಡುಹಿಡಿಯೋಣ. ಸರಿ, ಹಾಗಾದ್ರೆ ಈ 5 ದಿನ ಯಾಕೆ ಇಷ್ಟೊಂದು ಸ್ಪೆಷಲ್ ಅಲ್ವಾ? ಜ್ಯೋತಿಷ್ಯ ಏನ್ ಹೇಳುತ್ತೆ ಅಂದ್ರೆ, ಇವು ಕೇವಲ ಸಾಮಾನ್ಯ ದಿನಗಳಲ್ಲ, ಬದಲಾಗಿ ದೊಡ್ಡ ದೊಡ್ಡ ಪಾಸಿಟಿವ್ ಬದಲಾವಣೆಗಳನ್ನ ತರುವಂತಹ ಒಂದು ಭರವಸೆ ಕೊಡ್ತಿದೆ. ಜೀವನದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳು ತೆರೆದುಕೊಳ್ಳಲಿವೆ. ಜ್ಯೋತಿಷ್ಯ ಚಿಹ್ನೆಗಳ ಪ್ರಕಾರ ಮುಂದಿನ 5 ದಿನಗಳಲ್ಲಿ ಕನ್ಯಾ ರಾಶಿಯವರಿಗೆ ಎರಡು ಅನಿರೀಕ್ಷಿತ ಗುಡ್ ನ್ಯೂಸ್ ಕೇಳೋಕ್ ಸಿಗ್ಲಿದೆ. ಈ ಸುದ್ದಿ ಇದೆಯಲ್ಲ, ಸುಮ್ನೆ ಖುಷಿ ಕೊಡೋದು ಮಾತ್ರ ಅಲ್ಲ, ಅವರ ಜೀವನದ ದಿಕ್ಕನ್ನೇ ಬದಲಾಯಿಸೋ ಶಕ್ತಿ ಅದಕ್ಕಿರಬಹುದು. ಓಕೆ, ಈ ದೊಡ್ಡ ಬದಲಾವಣೆಗಳನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೂ ಮುಂಚೆ ಕನ್ಯಾ ರಾಶಿಯವರ ಮೂಲ ಸ್ವಭಾವ ಹೇಗಿರುತ್ತೆ ಮತ್ತು ಅವರು ಇತ್ತೀಚೆಗೆ ಯಾವೆಲ್ಲ ಸವಾಲುಗಳನ್ನ ಎದುರಿಸ್ತಿದ್ದಾರೆ ಅಂತ ಸ್ವಲ್ಪ ನೋಡೋಣ. ಯಾಕಂದ್ರೆ ಇದು ಈ ಭವಿಷ್ಯವಾಣಿಯ ಮಹತ್ವವನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಕನ್ಯಾ ರಾಶಿಯವರ ಜೀವನದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕಾಂಟ್ರಾಸ್ಟ್ ನಾವು ನೋಡಬಹುದು. ಒಂದು ಕಡೆ ನೋಡಿದ್ರೆ ಆರ್ಥಿಕ ಕಷ್ಟಗಳು, ಅಡೆತಡೆಗಳು, ಕುಟುಂಬದ ಜವಾಬ್ದಾರಿಗಳು ಅಂತ ಹೀಗೆ ಸಾಕಷ್ಟು ಕಷ್ಟಗಳನ್ನ ಎದುರಿಸಿದ್ದಾರೆ. ಆದ್ರೆ ಇನ್ನೊಂದು ಕಡೆ ಅವರಲ್ಲಿ ಬುದ್ಧಿವಂತಿಕೆ, ಪ್ರಾಮಾಣಿಕತೆ, ಧೈರ್ಯದಂತಹ ಅದ್ಭುತವಾದ ಗುಣಗಳಿವೆ. ನಿಜ ಹೇಳ್ಬೇಕಂದ್ರೆ ಇದೇ ಗುಣಗಳು ಇಷ್ಟು ದಿನ ಅವರನ್ನ ಧೈರ್ಯವಾಗಿ ಮುನ್ನೆ ನಡೆಸ್ಕೊಂಡು ಬಂದಿರೋದು. ಕನ್ಯಾ ರಾಶಿಯವರ ಸ್ವಭಾವದಲ್ಲಿ ಒಂದು ಡ್ಯೂಯಲ್ ನೇಚರ್ ಇದೆ. ಅವರಿಗೆ ಕೋಪ ಅಂತೂ ಸಿಕ್ಕಾಪಟ್ಟೆ ಬರುತ್ತೆ, ಆದ್ರೆ ಅದು ಜಾಸ್ತಿ ಹೊತ್ತು ಇರೋದಿಲ್ಲ. ಅವರ ಹೃದಯ ಇದೆಯಲ್ಲ, ಅದು ತುಂಬಾ ಮೃದು. ತಮ್ಮ ಪ್ರೀತಿ ಪಾತ್ರರನ್ನ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ಅವರ ಪ್ರಾಮಾಣಿಕತೆ, ನಿಷ್ಠೆ ಇದೇ ಅವರನ್ನು ಸ್ಪೆಷಲ್ ಮಾಡೋದು. ಸರಿ, ಈಗ ನಾವು ಈ ಇಡೀ ಭವಿಷ್ಯವಾಣಿಯ ಪ್ರಮುಖ ವ್ಯಕ್ತಿ ಬಗ್ಗೆ ಮಾತಾಡೋಣ. ಈ ನಿಗೂಢ ಮಹಿಳೆ ಯಾರು? ಅವರ ಪಾತ್ರವೇನು? ಈ ಕ್ಯೂರಿಯಾಸಿಟಿಯನ್ನ ಇನ್ನಷ್ಟು ಜಾಸ್ತಿ ಮಾಡೋಣ ಬನ್ನಿ. ಈ ನಿಗೂಢತೆಯ ಮೊದಲ ಸುಳಿವು ಇಲ್ಲೇ ಇದೆ ನೋಡಿ. ಜೀವನದಲ್ಲಿ ಒಬ್ಬ ಮಹಿಳೆಯ ಪ್ರಭಾವ ಇದೆ. ಇದರ ಅರಿವು ಇರಬಹುದು ಅಥವಾ ಗೊತ್ತೇ ಇಲ್ಲದೇದೂ ಇರಬಹುದು. ಆದರೆ ಅವರ ಉಪಸ್ಥಿತಿ ಇದೆಯಲ್ಲ, ಅದು ಜೀವನದ ಮೇಲೆ ಖಂಡಿತ ಪರಿಣಾಮ ಬೀರ್ತಿದೆ. ಇಲ್ಲಿ ಆಶ್ಚರ್ಯದ ವಿಷಯ ಏನು ಗೊತ್ತಾ? ಈ ಮಹಿಳೆ ಇತ್ತೀಚೆಗೆ ಬಂದವರಲ್ಲ, ಬಹಳ ಹಿಂದಿನಿಂದಲೂ ಒಂದು ರಕ್ಷಣಾ ಕವಚದ ಹಾಗೆ ಕೆಲಸ ಮಾಡ್ತಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಈ ಎಲ್ಲಾ ರಕ್ಷಣೆ ನಡೀತಾ ಇರೋದು ಗಮನಕ್ಕೆ ಬರದ ಹಾಗೆ ಸಂಪೂರ್ಣ ರಹಸ್ಯವಾಗಿ. ಯೋಚನೆ ಮಾಡಿ, ಯಾರಿರ್ಬೋದು ಆ ನಿಗೂಢ ವ್ಯಕ್ತಿ? ಅಲ್ವಾ? ತಾಯಿಯ, ಸಹೋದರಿಯೇ, ಪತ್ನಿಯೇ, ಅಥವಾ ಒಬ್ಬ ಆತ್ಮೀಯ ಸ್ನೇಹಿತಿಯೇ? ಮೂಲಗಳು ಏನ್ ಹೇಳುತ್ತೆ ಅಂದ್ರೆ, ಈ ರಕ್ಷಕಿಯ ಪ್ರಭಾವ ಎಷ್ಟಿದೆ ಅಂದ್ರೆ, ಇಲ್ಲಿವರೆಗೆ ಎದುರಾದ ಎಷ್ಟೋ ಅಪಾಯಗಳಿಂದ ಪಾರಾಗಿರೋದೇ ಅವರಿಂದ. ಯಾವಾಗ ಕುಸಿದು ಬಿದ್ದಿದ್ರೋ ಆವಾಗೆಲ್ಲ ಅವರೇ ಒಂದು ಕಾಣದ ಶಕ್ತಿಯಾಗಿ ಧೈರ್ಯ ತುಂಬಿ ಜೊತೆ ನಿಂತಿದ್ದಾರೆ. ಬನ್ನಿ, ಈಗ ಈ ವಿಶ್ಲೇಷಣೆಯ ಅತ್ಯಂತ ಮುಖ್ಯವಾದ ಘಟ್ಟಕ್ಕೆ ಬಂದಿದ್ದೇವೆ. ಆ ನಿಗೂಢ ರಕ್ಷಕಿ ಯಾರು ಅನ್ನೋ ನಿಜವಾದ ಗುರುತನ್ನ ತಿಳ್ಕೊಳ್ಳೋ ಸಮಯ ಈಗ ಬಂದಿದೆ. ಹಾಗಾದ್ರೆ ಆ ಫೈನಲ್ ಪ್ರಶ್ನೆ, ಅದನ್ನ ಇನ್ನೊಮ್ಮೆ ಕೇಳೋಣ. ಈ ಎಲ್ಲಾ ರಹಸ್ಯದ ಹಿಂದೆ ಇರುವ ಶಕ್ತಿ ಯಾರು ಆ ನಿಗೂಢ ಮಹಿಳೆ? ಮತ್ತು ಈಗ ಆ ದೊಡ್ಡ ರಹಸ್ಯದ ಉತ್ತರ ಇಲ್ಲಿದೆ. ಕೇಳಿ, ಆ ನಿಗೂಢ ರಕ್ಷಕಿ ಬೇರೆ ಯಾರೂ ಅಲ್ಲ, ಯಾವುದೇ ಮಾನವ ವ್ಯಕ್ತಿಯಲ್ಲ, ಬದಲಾಗಿ ಸ್ವತಃ ದುರ್ಗಾದೇವಿಯ ದೈವಿಕ ಅನುಗ್ರಹ. ಹೌದು, ಜ್ಯೋತಿಷ್ಯಶಾಸ್ತ್ರ ಇದನ್ನೇ ಹೇಳೋದು. ಕಾಪಾಡುತ್ತಿರೋದು ಒಂದು ದೈವಿಕ ಶಕ್ತಿ. ನೋಡಿ, ಈ ಆಶೀರ್ವಾದ ಅನ್ನೋದು ಎಲ್ಲೋ ದೂರದಲ್ಲಿರೋ ಶಕ್ತಿ ಅಲ್ಲ. ಬದಲಿಗೆ ಈ 5 ದಿನಗಳಲ್ಲಿ ಮನೆಯ ಒಳಗೆ ಮತ್ತು ಮನೆಯ ಸುತ್ತಮುತ್ತ ಇರುವಂತಹ ಒಂದು ನಿಜವಾದ ಉಪಸ್ಥಿತಿ ಅಂತ ನಂಬಲಾಗುತ್ತೆ. ಇದು ಮನೆಯನ್ನ ಎಲ್ಲಾ ನೆಗೆಟಿವ್ ಎನರ್ಜಿಗಳಿಂದ ರಕ್ಷಣೆ ಮಾಡುತ್ತೆ. ಓಕೆ, ಈಗ ಆ ದೈವಿಕ ಶಕ್ತಿಯ ಮೂಲ ಯಾವುದು ಅಂತ ಗೊತ್ತಾಯ್ತು. ಹಾಗಾದ್ರೆ ಆ ಅನುಗ್ರಹವನ್ನ ಪೂರ್ತಿಯಾಗಿ ಪಡೆಯೋಕೆ ಏನೆಲ್ಲ ಮಾಡ್ಬೇಕು? ಅದ್ರ ಬಗ್ಗೆ ಈಗ ಗಮನ ಕೊಡೋಣ. ಈ ದೇವಿಯ ಅನುಗ್ರಹವನ್ನ ಪಡೆಯೋಕೆ, ಅದರಲ್ಲೂ ಮುಖ್ಯವಾಗಿ ಬರುವ ಶುಕ್ರವಾರ, ಕೆಲವೊಂದು ಸರಳವಾದ ಸ್ಟೆಪ್ಸ್ ಫಾಲೋ ಮಾಡೋದು ತುಂಬಾನೇ ಮುಖ್ಯ. ಮೊದಲನೆಯದಾಗಿ ಮನೆಯನ್ನ ಸಂಪೂರ್ಣವಾಗಿ ಕ್ಲೀನ್ ಮಾಡಬೇಕು. ಎರಡನೆಯದು ಶಾಂತವಾದ, ಜಗಳ ಇಲ್ಲದ ವಾತಾವರಣ ಇರಬೇಕು. ಆಮೇಲೆ ದುರ್ಗಾದೇವಿಯನ್ನ ಭಕ್ತಿಯಿಂದ ಪೂಜೆ ಮಾಡಿ ಅವಳಿಗೆ ಇಷ್ಟವಾದ ಕೆಂಪು ಹೂವುಗಳನ್ನ ಅರ್ಪಿಸ್ಬೇಕು. ಎಷ್ಟೇ ಅಲ್ಲ, ಈ ಶುಭ ಸಮಯದಲ್ಲಿ ಇನ್ನೂ ಕೆಲವು ವಿಷಯಗಳ ಬಗ್ಗೆ ಗಮನ ಕೊಡಬೇಕು. ಉದಾಹರಣೆಗೆ,
ಎ ಅಥವಾ ಜೆ ಅಕ್ಷರದಿಂದ ಶುರುವಾಗೋ ಹೆಸರಿನವರಿಂದ ಸ್ವಲ್ಪ ಜಾಗರೂಕರಾಗಿರಲು ಸಲಹೆ ನೀಡಲಾಗಿದೆ. ಇನ್ನು ಲಕ್ಕಿ ಕಲರ್ಸ್ ಬಗ್ಗೆ ಹೇಳೋದಾದ್ರೆ ಕೆಂಪು, ಹಳದಿ, ನೀಲಿ, ಬಿಳಿ, ಗುಲಾಬಿ ಮತ್ತು ಕಪ್ಪು. ಹಾಗೆ ಲಕ್ಕಿ ನಂಬರ್ಸ್ 5 ಮತ್ತು 7. ಒಂದು ವೇಳೆ ಜೀವನದಲ್ಲಿ ಮದುವೆ, ಸಂತಾನ ಭಾಗ್ಯ ಅಥವಾ ಒಳ್ಳೆ ಕೆಲಸ ಈ ತರಹದ ನಿರ್ದಿಷ್ಟವಾದ ಆಸೆಗಳಿದ್ರೆ ಅದನ್ನ ಪೂರೈಸ್ಕೊಳ್ಳೋಕೆ ಒಂದು ವಿಶೇಷವಾದ ವಿಧಿ ಕೂಡ ಇದೆ. ಇದಕ್ಕೆ ಸ್ವಲ್ಪ ಹೆಚ್ಚು ಶ್ರದ್ಧೆ, ಭಕ್ತಿ ಬೇಕಾಗತ್ತೆ ಅಷ್ಟೇ. ಹಾಗಾದರೆ ಈ ದೈವಿಕ ಅನುಗ್ರಹದಿಂದ ಜೀವನದ ಯಾವೆಲ್ಲ ಏರಿಯಾಗಳಲ್ಲಿ ಇಂಪ್ರೂವ್ಮೆಂಟ್ ಕಾಣಬಹುದು? ನೋಡಿ, ಹಣಕಾಸಿನ ವಿಚಾರದಲ್ಲಿ ಸಾಲಗಳಿಂದ ಮುಕ್ತಿ ಸಿಗಬಹುದು, ಕೆರಿಯರ್ನಲ್ಲಿ ಪ್ರಮೋಷನ್ ಸಿಗಬಹುದು, ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸಬಹುದು, ವ್ಯಾಪಾರದಲ್ಲಿ ಲಾಭ ಜಾಸ್ತಿಯಾಗಬಹುದು. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಜೀವನದ ಎಲ್ಲ ಮುಖ್ಯ ಕ್ಷೇತ್ರಗಳ ಮೇಲೆ ಒಂದು ಪಾಸಿಟಿವ್ ಎಫೆಕ್ಟ್ ಆಗಲಿದೆ. ಈ ಇಡೀ ವಿಶ್ಲೇಷಣೆಯನ್ನ ಮೂಲದಲ್ಲಿ ಹೇಳಿರುವ ಈ ಒಂದು ಭರವಸೆಯ ಮಾತಿನೊಂದಿಗೆ ಮುಗಿಸೋಣ. ಏನೆಂದ್ರೆ, ಇಷ್ಟು ದಿನ ಮಾಡಿದ ಕಠಿಣ ಪರಿಶ್ರಮ ಖಂಡಿತ ವ್ಯರ್ಥ ಆಗೋದಿಲ್ಲ, ಅದು ಒಂದು ಅತ್ಯುತ್ತಮ ಫಲಿತಾಂಶವಾಗಿ ಬದಲಾಗಲಿದೆ. ಸೊ ಮಾಡಿದ ಶ್ರಮಕ್ಕೆ ಖಂಡಿತವಾಗಿಯೂ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಕೊನೆಯದಾಗಿ ಒಂದು ಯೋಚನೆ ಮಾಡುವಂಥ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಈ ಭವಿಷ್ಯವಾಣಿಯನ್ನ ಹೊರತುಪಡಿಸಿ ನಮ್ಮ ದಿನನಿತ್ಯದ ಜೀವನದಲ್ಲಿ ದೇವ್ರು ಕಳಿಸೋ ಸಣ್ಣ ಸಣ್ಣ ಸಿಗ್ನಲ್ಸ್ ಅನ್ನ, ಅಂದ್ರೆ ದೈವಿಕ ಚಿಹ್ನೆಗಳನ್ನ ನಾವು ಹೇಗೆ ಗುರುತಿಸಬಹುದು ಮತ್ತು ಅವುಗಳ ಲಾಭವನ್ನ ಹೇಗೆ ಪಡ್ಕೋಬಹುದು, ಇದ್ರ ಬಗ್ಗೆ ಖಂಡಿತ ಯೋಚನೆ ಮಾಡಿ. ಧನ್ಯವಾದಗಳು.